Now you can look at question number 1. Which of the following is neither even nor odd ಅಂತ ಕ್ವಶನ್ನು. 4 ಆಪ್ಷನ್ಸ್ ಇದೆ ಆ್ಯಸ್ ಯೂಶುವಲ್. ನಮಗೆ ಡೆಫಿನೇಷನ್ ಆಫ್ ಈವನ್ ಆ್ಯಂಡ್ ಆಡ್ ಫಂಕ್ಷನ್ ಗೊತ್ತಿದ್ರೆ ಈ ಕ್ವಶನನ್ನು ಅಟೆಂಪ್ಟ್ ಮಾಡೋದು ಈಸಿ ಆಗುತ್ತೆ. ಈಗ ನೋಡಿ, ಎಫ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆದರೆ ದೆನ್ ಎಫ್ ಈಸ್ ಈವನ್ ಫಂಕ್ಷನ್. ಅದೇ ಎಫ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಅಂತಾದರೆ ದೆನ್ ವಿ ಸೇ ದಟ್ ಎಫ್ ಈಸ್ ಆಡ್ ಫಂಕ್ಷನ್. ಅಂದರೆ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಮೈನಸ್ ಎಕ್ಸ್ ಮಾಡಬೇಕು. ಅವಾಗೇನಾಗುತ್ತೆ, ನಮಗೆ ಅದೇ ಫಂಕ್ಷನ್ ಬಂದರೆ, ಸೇಮ್ ಫಂಕ್ಷನ್ ಬಂತು ಅಂದರೆ ದಟ್ ಈಸ್ ಆನ್ ಈವನ್ ಫಂಕ್ಷನ್. ಇಫ್ ಯು ಗೆಟ್ ದ ನೆಗೆಟಿವ್ ಆಫ್ ದಟ್ ಫಂಕ್ಷನ್ ದೆನ್ ಇಟ್ ಈಸ್ ಕ್ಲಿಯರ್ಲಿ ಆನ್ ಆಡ್ ಫಂಕ್ಷನ್. ಎರಡೂ ಬರಲಿಲ್ಲ ಅಂದರೆ ನೈದರ್ ಈವನ್ ನಾರ್ ಆಡ್ ಅಂತ. ಸೊ ಈ ಡೆಫಿನೇಷನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಮೊದಲನೇ ಎಕ್ಸಾಂಪಲ್ನ ತೊಗೊತೀನಿ. 3 cos ಹೈಪರ್ಬೋಲಿಕ್ ಎಕ್ಸ್ ಪ್ಲಸ್ 4x ಟು ದಿ ಪವರ್ ಆಫ್ 4 ಪ್ಲಸ್ 1 ಇದನ್ನು ನಾನು ಎಫ್ ಆಫ್ ಎಕ್ಸ್ ಅಂತ ತಗೊಂಡ್ರೆ, ಈಗ ದಟ್ ಇಂಪ್ಲೈಸ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 3 cos ಹೈಪರ್ಬೋಲಿಕ್ ಮೈನಸ್ ಎಕ್ಸ್ ಇದು ಪ್ಲಸ್ 4 ಇಂಟು ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ 1. ಈಗ ಕಾಸ್ ಆಫ್ ಮೈನಸ್ ತೀಟಾ ಇಸ್ ಮೈನಸ್ ಕಾಸ್ ಆಫ್ ಮೈನಸ್ ತೀಟಾ ಇಸ್ ಪ್ಲಸ್ ಕಾಸ್ ತೀಟಾ. ಇದೇ ಕಾನ್ಸೆಪ್ಟ್ ಅಪ್ಲೈ ಮಾಡಿ ಅಲ್ಲಿಗೆ ಕಾಸ್ ಆಫ್ ಹೈಪರ್ಬೋಲಿಕ್ ಎಕ್ಸ್ ಇಲ್ಲಿ ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ 4 ಈವನ್ ನಂಬರ್ ಇದೆ, ಹಾಗಾಗಿ ಇದು 4x ಟು ದಿ ಪವರ್ ಆಫ್ 4 ಆಗುತ್ತೆ ಪ್ಲಸ್ 1 ಅಂತಾಯಿತು. ಅಲ್ಲಿಗೆ ನನಗೆ ಎಫ್ ಆಫ್ ಮೈನಸ್ ಎಕ್ಸು ಎಫ್ ಆಫ್ ಎಕ್ಸೇ ಬಂತು. ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಂತು. ಸಿಮಿಲರ್ಲಿ ಯು ಕ್ಯಾನ್ ಲುಕ್ ಅಟ್ ಸೆಕೆಂಡ್ ಕ್ವಶನ್. 3 sin ಹೈಪರ್ಬೋಲಿಕ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 sin ಹೈಪರ್ಬೋಲಿಕ್ ಎಕ್ಸ್ ಪ್ಲಸ್ 7x ಕ್ಯೂಬ್ ಈಸ್ ಈಕ್ವಲ್ ಟು 2x ಅಂತ ಇದೆ. ದಟ್ ಇಂಪ್ಲೈಸ್ ಎಫ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 3 sin ಆಫ್ ಹೈಪರ್ಬೋಲಿಕ್ ಮೈನಸ್ ಎಕ್ಸ್ ಪ್ಲಸ್ 7 ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ 3 ಈಸ್ ಈಕ್ವಲ್ ಟು 2 ಇಂಟು ಮೈನಸ್ ಎಕ್ಸ್ ಅಂತ ಇದೆ. ದಿಸ್ ಈಸ್ ಎಫ್ ಆಫ್ ಮೈನಸ್ ಎಕ್ಸ್. ದಟ್ ಈಸ್ ಈಕ್ವಲ್ ಟು ಮೈನಸ್ 3 sin ಹೈಪರ್ಬೋಲಿಕ್ ಎಕ್ಸ್ ಮೈನಸ್ 7x ಕ್ಯೂಬ್ ಮೈನಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ 2x. ನಾವು ಎಫ್ ಆಫ್ ಮೈನಸ್ ಎಕ್ಸನ್ನು ಇಲ್ಲಿ ಮೈನಸ್ 2x ಅಂತ ತೊಗೊಂಡಿದ್ರೆ ಇಲ್ಲಿ ಪ್ಲಸ್ 2x ಅಂತ ಬರುತ್ತೆ. ಅಲ್ಲಿಗೆ ದಿಸ್ ಈಸ್ ಕ್ಲಿಯರ್ಲಿ ಮೈನಸ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಆದ್ದರಿಂದ ಇದು ಆಡ್ ಫಂಕ್ಷನ್ ಆಗುತ್ತೆ. ಸಿಮಿಲರ್ಲಿ ವಿ ಕ್ಯಾನ್ ಚೆಕ್ ವಿತ್ ದಿಸ್. ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆಯಲ್ಲ, ಎಕ್ಸಿಗೆ ಮೈನಸ್ ಹಾಕಿದರೆ ನೋಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಆಗುತ್ತೆ. 2 cos ಆಫ್ ಮೈನಸ್ ಎಕ್ಸ್ ಅಂದರೆ ನಮಗೆ ಪ್ಲಸ್ 2 cos ಎಕ್ಸ್ ಪ್ಲಸ್ 11 ಸೇಮ್ ಬರುತ್ತೆ, ಸೇಮ್ ಟರ್ಮ್ ಬರುತ್ತೆ. ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಬೈ 2 cos ಎಕ್ಸ್ ಪ್ಲಸ್ 11 ಬರುತ್ತೆ. ಇನ್ನು ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್ ಉಳೀತು. ಇ ಟು ದಿ ಪವರ್ ಆಫ್ ಸೈನ್ ಎಕ್ಸೇ ನಮಗೆ ಆಪ್ಷನ್ ಕರೆಕ್ಟ್ ಆಪ್ಷನ್ ಆಗಬೇಕು. ದಟ್ ಈಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಸೈನ್ ಎಕ್ಸ್. ದಟ್ ಇಂಪ್ಲೈಸ್ ಎಫ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಮೈನಸ್ ಸೈನ್ ಎಕ್ಸ್. ಕ್ಲಿಯರ್ಲಿ ದಿಸ್ ಈಸ್ ನಾಟ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್. ಮೈನಸ್ ಎಫ್ ಆಫ್ ಎಕ್ಸ್ ಆಗಲ್ಲ ಇದು. ಆದ್ದರಿಂದ ಇ ಟು ದಿ ಪವರ್ ಆಫ್ ಮೈನಸ್ ಸೈನ್ ಎಕ್ಸ್ ದಿಸ್ ಈಸ್ ನಾಟ್ ಈಕ್ವಲ್ ಟು ಮೈನಸ್ ಆಫ್ ಎಫ್ ಆಫ್ ಎಕ್ಸ್. ಆಲ್ಸೋ ದಿಸ್ ಇ ಟು ದಿ ಪವರ್ ಆಫ್ ಮೈನಸ್ ಸೈನ್ ಎಕ್ಸ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸು ಅಲ್ಲ. ಹಾಗಾಗಿ ದಿಸ್ ಈಸ್ ನೈದರ್ ಈವನ್ ನಾರ್ ಆಡ್ ಅಂತ ಆಯಿತು. ಸೊ ಅಲ್ಲಿಗೆ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಸೊ ನಾನು ಚೆಕ್ ಮಾಡದೇ ಇದ್ದಿದ್ದು ಒಂದು ಅಂದರೆ ಇದು ಕ್ವಶನ್ ನಂಬರ್ 4 ಒಂದು. ಅಲ್ಲಿ ಎಕ್ಸಿಗೆ ಮೈನಸ್ ಎಕ್ಸ್ ರೀಪ್ಲೇಸ್ ಮಾಡಿದಾಗ ಯು ವಿಲ್ ಗೆಟ್ ದ ಸೇಮ್ ಎಫ್ ಆಫ್ ಎಕ್ಸ್. ಹಾಗಾಗಿ ಇದು ಕೂಡ ಈವನ್, ಇದು ಈವನ್ ಆಯಿತು, ಇದು ಆಡ್ ಫಂಕ್ಷನ್ ಆಯಿತು, ಆ್ಯಂಡ್ ದಿಸ್ ಈಸ್ ಈವನ್ ಫಂಕ್ಷನ್. ಆ್ಯಂಡ್ ಆಪ್ಷನ್ 3 ಈಸ್ ನೈದರ್ ಈವನ್ ನಾರ್ ಆಡ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ನು. ದ ನಂಬರ್ ಆಫ್ ಫಂಕ್ಷನ್ಸ್ ಎಫ್ ಫ್ರಮ್ ಸೆಟ್ 2 3 4 2 a b c which are not on to is option A 27, option B 21, option C is 6 and option 4 is 9. ಅಂದರೆ ಆಪ್ಷನ್ ಡಿ. ಇಲ್ಲಿ 1 2 3 4 ಅಂತ ಇರುತ್ತೆ ಸಿ ಇ ಟಿ ಎಕ್ಸಾಮ್ನಲ್ಲಿ. ಕೆಲವು ಟೆಕ್ಸ್ಟ್ ಬುಕ್ಸಲ್ಲಿ, ಕೆಲವು ಬುಕ್ಸಲ್ಲಿ ಎ ಬಿ ಸಿ ಡಿ ಅಂತ ಇರುತ್ತೆ.
ಈಗ ನಂಬರ್ ಆಫ್ ಫಂಕ್ಷನ್ಸ್ ವಿಚ್ ಆರ್ ನಾಟ್ ಆನ್ ಟು ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಫಸ್ಟು ಕೆಲವು ಕಾನ್ಸೆಪ್ಟ್ಸ್ ಹೇಳ್ತೀನಿ ನಿಮಗೆ. ಈಗ ಎಫ್ ಫ್ರಮ್ ಎ ಟು ಬಿ ಅನ್ನೋದು ಒಂದು ಫಂಕ್ಷನ್ ಅಂತ ಅಸ್ಯೂಮ್ ಮಾಡೋಣ. ಲೆಟ್ ಎಫ್ ಬಿ ಎ ಫಂಕ್ಷನ್ ಫ್ರಮ್ ಎ ಟು ಬಿ, ಒಂದು ಫೈನೈಟ್ ಸೆಟ್ ಟು ಫೈನೈಟ್ ಸೆಟ್. ದೆನ್ ನಂಬರ್ ಆಫ್ ಫಂಕ್ಷನ್ಸ್, ಎಷ್ಟು ಥರ ಫಂಕ್ಷನ್ಸು, ಈಗ ಸೆಟ್ ಎ ಟು ಸೆಟ್ ಬಿ, ಸೆಟ್ ಎ ಇಂದ ಸೆಟ್ ಬಿಗೆ ನಾವು ಎಷ್ಟು ತರಹ ಫಂಕ್ಷನ್ಸನ್ನು ಡಿಫೈನ್ ಮಾಡ್ಬೋದು ಅಂದರೆ, ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ, ಎಷ್ಟು ಥರ ಫಂಕ್ಷನ್ಸ್ ಡಿಫೈನ್ ಮಾಡ್ಬೋದು ಅನ್ನೋದು ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಆ್ಯಂಡ್ ಬಿ. ಸೊ ಅಲ್ಲಿಗೆ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ ಈಸ್ ಗಿವನ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಹೋಲ್ ಟು ದಿ ಪವರ್ ಆಫ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ. ಹಾಗಾದರೆ ಇಲ್ಲಿ ಎಷ್ಟು ಥರ ಫಂಕ್ಷನ್ಸ್ ಇದೆ ಫಸ್ಟ್ ಅದನ್ನು ನೋಡೋಣ. ನಾಟ್ ಆನ್ ಟು ಅಂತ ಹೇಳೋಕ್ಕೆ ಮುಂಚೆ ಈಗ ನಂಬರ್ ಆಫ್ ಫಂಕ್ಷನ್ಸ್ ಹಿಯರ್, ನಂಬರ್ ಆಫ್ ಫಂಕ್ಷನ್ಸ್ ಇನ್ ದ ಗಿವನ್ ಪ್ರಾಬ್ಲಮ್, ಈಸ್ 3 to the power of 3 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 27. ಇನ್ನೊಂದು ವಿಷಯ ಇಲ್ಲಿ ಅಂದರೆ, ಈಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಈಸ್ ಈಕ್ವಲ್ ಟು ಎನ್ ಆದರೆ, ಅಂದರೆ ಸೆಟ್ ಎರಡರಲ್ಲೂ ಕೂಡ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂದರೆ, ದೆನ್ ನಂಬರ್ ಆಫ್ one functions from set A to set B is equal to number of onto functions. ಎರಡು ಸೇಮ್ ಆಗಿಬಿಡುತ್ತೆ. ನಂಬರ್ ಆಫ್ one functions is equal to number of onto function ಅಂತ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ n ಫ್ಯಾಕ್ಟೋರಿಯಲ್. ಹಾಗಾದರೆ ಇನ್ ದಿಸ್ ಕೇಸ್ ನಂಬರ್ ಆಫ್ onto functions is equal to 3 factorial, which is equal to 3 into 2 into 1, which is 6 here. Yeah, number of elements in A equals number of elements in B ಆಯಿತು ಅಂದರೆ the number of one functions is equal to number of onto functions. ಇದು ಕಾನ್ಸೆಪ್ಟು ಜ್ಞಾಪಕ ಇಟ್ಕೋಬೇಕು. ಆಮೇಲೆ ನಂಬರ್ ಆಫ್ one ಫಂಕ್ಷನ್ ಆಗಲಿ ಆಂಟು ಫಂಕ್ಷನ್ ಆಗಲಿ ಎಷ್ಟನ್ನು ನಾವು ಡಿಫೈನ್ ಮಾಡ್ಬೋದು ಅಂದರೆ, ಎರಡರಲ್ಲೂ ಈಕ್ವಲ್ ಎಲಿಮೆಂಟ್ಸ್ ಇದ್ದಾಗ n ಫ್ಯಾಕ್ಟೋರಿಯಲ್. ಇಲ್ಲಿ ಎರಡರಲ್ಲೂ ಸೆಟ್ ಎ ಮತ್ತು ಸೆಟ್ ಪಿ ನಲ್ಲಿ 3 ಎಲಿಮೆಂಟ್ ಇದೆ. ಹಾಗಾಗಿ 3 ಫ್ಯಾಕ್ಟೋರಿಯಲ್ ಫಂಕ್ಷನ್ಸನ್ನು ಡಿಫೈನ್ ಮಾಡ್ಬೋದು, ವಿಚ್ ಆರ್ ಆನ್ ಟು ಫಂಕ್ಷನ್ಸ್. ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಫ್ರಮ್ ಸೆಟ್ 2 3 4 ಟು ಎ ಬಿ ಸಿ ಈಸ್ 3 ಫ್ಯಾಕ್ಟೋರಿಯಲ್, ವಿಚ್ ಇಸ್ 3 into 2 into 1, ವಿಚ್ ಇಸ್ 6. ಹಾಗಾದರೆ ನಮಗೆ ಬೇಕಾಗಿರೋದು ನಾಟ್ ಆನ್ ಟು. ಯು ಕ್ಯಾನ್ ಲುಕ್ ಅಟ್ ದ ಕ್ವಶನ್ ನೌ, ವಿಚ್ ಆರ್ ನಾಟ್ ಆನ್ ಟು, ದ ನಂಬರ್ ಆಫ್ ಫಂಕ್ಷನ್ಸ್ ವಿಚ್ ಆರ್ ನಾಟ್ ಆನ್ ಟು, ದಟ್ ಈಸ್ ರಿಕ್ವೈರ್ಡ್ is equal to 27 minus 6. ನೋಡಿ 3 cube here is 27. ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸು ನಮಗೆ ಸಾಧ್ಯ ಇರೋದೇ 27. ಅದರಲ್ಲಿ ಆನ್ ಟು ಫಂಕ್ಷನ್ಸ್ 6ನ ಕಳೆದ್ರೆ ಉಳಿದಿದ್ದೆಲ್ಲದೂ ಕೂಡ ನಮಗೆ ಇದೇನಾಗಿರುತ್ತೆ ಅಂದರೆ ನಾಟ್ ಆನ್ ಟು ಆಗಿರುತ್ತೆ. ಆಲ್ ದೀಸ್ ಫಂಕ್ಷನ್ಸ್ ಆರ್ ನಾಟ್ ಆನ್ ಟು ಫಂಕ್ಷನ್ಸ್. ಸೊ ಆಪ್ಷನ್ 2 ಈಸ್ ದ ರೈಟ್ ಚಾಯ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಆನ್ ದ ಸೆಟ್ Z ಆಫ್ ಇಂಟೀಜರ್ಸ್ ಡಿಫೈನ್ ಎ ರಿಲೇಷನ್ ಆರ್ ಬೈ ಎ ರಿಲೇಟೆಡ್ ಟು ಬಿ ಇಫ್ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3. ದೆನ್ ಆರ್ ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್, ರಿಫ್ಲೆಕ್ಸಿವ್ ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ಸಿಮಿಟ್ರಿಕ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್ ಅಂತ ಇದೆ. ಈಗ ನಮ್ಗೆ ಗೊತ್ತಿರೋ ಹಾಗೆ ಈಕ್ವಿವೆಲೆನ್ಸ್ ರಿಲೇಷನ್ ಆಗಬೇಕು ಅಂದರೆ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಮತ್ತು ಟ್ರಾನ್ಸಿಟಿವ್ 3 ಆಗಬೇಕು. ಸಿಮಿಟ್ರಿಕ್, ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ 3 ಆಯಿತು ಅಂದರೆ ನಮಗೆ ಅದು ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ. ಈಗ ಫಸ್ಟು ರಿಫ್ಲೆಕ್ಸಿವ್ ರಿಲೇಷನ್ ಆಗಬೇಕು ಅಂದರೆ ಎ ಮಸ್ಟ್ ಬಿ ರಿಲೇಟೆಡ್ ಟು ಎ ಈಸ್ ರಿಲೇಟೆಡ್ ಟು ಎ ಫಾರ್ ಆಲ್ ಎ ಬಿಲಾಂಗ್ ಟು ದ ಡೊಮೈನ್. ಇಲ್ಲಿ ಡೊಮೈನ್ ಅಂದರೆ ಆರ್ ಅಂತ ಕೊಟ್ಟಿದೆ. ಸೊ ಈಗ ನಾನು ಐ ವಿಲ್ ಕನ್ಸಿಡರ್ ಮಾಡ್ಯುಲಸ್ ಆಫ್ ಎ ಮೈನಸ್ ಎ. ದಿಸ್ ಈಸ್ ನಥಿಂಗ್ ಬಟ್ 0, ಕ್ಲಿಯರ್ಲಿ ಲೆಸ್ ದೆನ್ 3. ಇದು
ಲೆಸ್ ದೆನ್ 3 ಇರೋದ್ರಿಂದ ದಟ್ ಇಂಪ್ಲೈಸ್ ಎ ಬಿಲಾಂಗ್ ಟು ದಿಸ್ ರಿಲೇಷನ್ ಆರ್. ಹಾಗಾಗಿ ಕ್ಲಿಯರ್ಲಿ ಇಟ್ ಈಸ್ ರಿಫ್ಲೆಕ್ಸಿವ್ ಅಂತ ಹೇಳ್ಬೋದು. ಇನ್ನು ಸಿಮಿಟ್ರಿಕ್ ಆಗಬೇಕಂದ್ರೆ ಈಗ ಎ ರಿಲೇಟೆಡ್ ಟು ಬಿ ಇಂಪ್ಲೈಸ್ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3. ದಟ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಈಸ್ ಆಲ್ಸೋ ಲೆಸ್ ದೆನ್ ಆರ್ ಈಕ್ವಲ್ ಟು 3. ಆಬ್ವಿಯಸ್ಲಿ 2 ಮೈನಸ್ 3 ಲೆಸ್ ದೆನ್ 1 ಆದರೆ 3 ಮೈನಸ್ 2 ಲೆಸ್ ದೆನ್ 1 ಅಂಡರ್ ಮಾಡ್ಯುಲಸ್ ಸೈನ್. ಹಾಗಾಗಿ ವಿ ಕ್ಯಾನ್ ಸೇ ದ್ಯಾಟ್ ಎ ಬಿ ಬಿಲಾಂಗ್ ಟು ಆರ್ ಇಂಪ್ಲೈಸ್ ಬಿ ಎ ಬಿಲಾಂಗ್ ಟು ಆರ್. ಆದ್ದರಿಂದ ಇಟ್ ಈಸ್ ಸಿಮಿಟ್ರಿಕ್. ಈಗ ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ನಾವು ಕೌಂಟರ್ ಎಕ್ಸಾಂಪಲ್ನ ತೊಗೊತೀನಿ ಇಲ್ಲಿ, ಯಾಕೆಂದರೆ ಈ ರಿಲೇಷನ್ನು ಟ್ರಾನ್ಸಿಟಿವ್ ಆಗಲ್ಲ. ಹಾಗಾಗಿ ನೋಡಿ ಒಂದು ಎಕ್ಸಾಂಪಲ್ಲು 1 ಮೈನಸ್ 3 ಅಂತ ತೊಗೊಳ್ಳೋಣ. ದಿಸ್ ಈಸ್ ಕ್ಲಿಯರ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂತ ತೊಗೊಳ್ತೀನಿ. ಮಾಡ್ಯುಲಸ್ ಆಫ್ 1 ಮೈನಸ್ 3 ಅಂದರೆ 2 ಆಯಿತು. 2 ಈಸ್ ಲೆಸ್ ದೆನ್ 3. ಆ್ಯಂಡ್ ಇನ್ನೊಂದು ಎಲಿಮೆಂಟ್ ತೊಗೊಳ್ಳೋಣ, ಅದು 3 ಅನ್ನೋದು ಇಟ್ ಈಸ್ ರಿಲೇಟೆಡ್ ಟು 5 ಹಿಯರ್. 3 minus 5 is less than 3 because 3 minus 5 is also minus 2. Modulus of minus 2 is less than or equal to 3. Now ನಮ್ಮ ಡೆಫಿನೇಷನ್ ಏನು? A ರಿಲೇಟೆಡ್ ಟು ಬಿ ಆಗಿದ್ದು ಬಿ ರಿಲೇಟೆಡ್ ಟು ಸಿ ಆದರೆ ಎ ಮಸ್ಟ್ ಬಿ ರಿಲೇಟೆಡ್ ಟು ಸಿ ಅನ್ನೋದು ಟ್ರಾನ್ಸಿಟಿವ್ ಪ್ರಾಪರ್ಟಿನ ಇಂಪ್ಲೈ ಮಾಡುತ್ತೆ. ಈಗ 1 minus 3 ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂದರೆ 1 ಈಸ್ ರಿಲೇಟೆಡ್ ಟು 3 ಆ್ಯಂಡ್ 3 is related to 5. Now we have to check whether 1 is related to 5. So modulus of 1 minus 5 is not less than or equal to 3 because it will be 4. In fact, this is 1 minus modulus of 1 minus 5 is greater than 3 ಆಯಿತು. ಹಾಗಾಗಿ this is not transitive. So now you can look at the options. It is reflexive symmetric but not transitive. That is option 2 is the right choice. Reflexive symmetric but not transitive ಆಗುತ್ತೆ. Next, if there are 5000 bijective functions from A to B, then number of elements in A cross A is option A ನಲ್ಲಿ 7, option B ನಲ್ಲಿ 16, option C ನಲ್ಲಿ 25 and option D, that is option 4 ಅಲ್ಲಿ you have 49. ಈಗ clearly it is given that there exists a bijective function from A to B. Bijective functions from A to B exist ಆಗುತ್ತೆ ಅಂದರೆ number of elements in A must be equal to number of elements in B because there exists a bijective function. Bijective function ಅಂತ ಹೇಳಿದ್ದಾರೆ. ಅಲ್ಲಿಗೆ if there are 5040 bijections ಅಂದರೆ 5040 is equal to number of bijective functions is given by n factorial. So ಅಲ್ಲಿಗೆ n factorial for what value of n it is 5040 ಅಂದರೆ it is nothing but 7 factorial. We know that 7 factorial. ನಾವು 1 ರಿಂದ 10 factorial 1 factorial to 10 factorial we have to remember the values. ಆಗ ನಮಗೆ ಈವನ್ ಇನ್ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಅಲ್ಲಿ ಪ್ರಾಬ್ಲಮ್ ಮಾಡಬೇಕಾದ್ರೆ ಕೂಡ ಹೆಲ್ಪ್ ಆಗುತ್ತೆ. 5040 is equal to 7 factorial. ಅಲ್ಲಿಗೇನಾಯಿತು 7 factorial ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ is equal to 7. n factorial is 5040, 7 factorial ಅಲ್ಲಿಗೆ that implies n is equal to 7 ಅಂತಾಯಿತು. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಎ is equal to 7 into 7 ಆಯಿತು which is equal to 49. A ನಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ is 7 ಆಯಿತು ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಎ is 7 into 7. So option 4 is the right choice. Next question based on the sets. If a set A has n elements, then the total number of subsets of A is n minus 1, n square, 2 to the power of n and 2n ಅಂತ ಇದೆ. ಸೊ ಇದು ಬೇಸಿಕ್ ಕಾನ್ಸೆಪ್ಟು ನಾವು ಫಸ್ಟ್ ಇಯರಲ್ಲಿ ಓದಿರೋಂಥದ್ದು. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪವರ್ ಸೆಟ್ ಆಫ್ ಎ ಈಸ್ ಈಕ್ವಲ್ ಟು 2 to the power of n. ಇಲ್ಲಿ ಪವರ್ ಸೆಟ್ ಆಫ್ ಎ ಅಂದರೆ ಪವರ್ ಸೆಟ್ ಅಂದರೆ ಸಬ್ಸೆಟ್ ಆಫ್ ಸೆಟ್ ಆಫ್ ಆಲ್ ಸಬ್ಸೆಟ್ಸ್. ಪವರ್ ಸೆಟ್ ಈಸ್ ಈಕ್ವಲ್ ಟು set of all
subsets. You can remember this. And number of elements in A ಅಂದರೆ set A ನಲ್ಲಿ n elements ಇದ್ರೆ then I have this relation number of elements in power set of A is equal to 2 to the power of n. So option C is the right choice. So ಇದು conceptual question, no? Easy ಇದೆ. So you can remember this. So here is a question on functions again. If 2 into f of x plus 1 plus f of 1 by x plus 1 is equal to 2x and x is not equal to minus 1, then f of 2 is equal to option A minus 1, option 2 is 2, option 3 is 5 by 3 and option 4 is 5 by 2. ಈ ಥರ ಇದೆ. ಈಗ ನಾವೇನು ಮಾಡಬೇಕಿದೆ ಅಂದರೆ ವಿ ಹ್ಯಾವ್ ಟು ಫೈಂಡ್ ಎಫ್ ಆಫ್ 2. ಇಲ್ಲಿ ಕೊಟ್ಟಿರೋದು 2 ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ ಎಫ್ ಆಫ್ 1 ಬೈ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 2x ಅಂತ ಹೇಳಿ ಒಂದು ರಿಲೇಷನ್ ಕೊಟ್ಟಿದ್ದಾರೆ. ಇದು ಎ ಫಂಕ್ಷನ್, ಎ ರಿಲೇಷನ್ ಬಿಟ್ವೀನ್ ದ ಫಂಕ್ಷನ್ ದಟ್ ಈಸ್ 2 ಟೈಮ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ ಎಫ್ ಆಫ್ 1 ಬೈ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 2x ಅಂತ. ಈಗ ನಾನು ಎಕ್ಸಿಗೆ 1 ಕೊಟ್ಟರೆ ಇಫ್ ಯು ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಐ ವಿಲ್ ಗೆಟ್ 2 ಇಂಟು ಎಫ್ ಆಫ್ 1 ಪ್ಲಸ್ 1. ಯಾಕೆ ಎಕ್ಸ್ ಈಕ್ವಲ್ಸ್ 1 ಕೊಡ್ತಾ ಇದ್ದೀನಿ ಅಂದರೆ ನನಗೆ ಎಫ್ ಆಫ್ 2 ಬೇಕು. ಇಲ್ಲಿ ನೋಡಿ ಎಕ್ಸಿಗೆ 1 ಕೊಟ್ಟಾಗ ಫಸ್ಟಿಗೆ ಎಫ್ ಆಫ್ 1 ಪ್ಲಸ್ 1 ಎಫ್ ಆಫ್ 2 ಆಯಿತು ಪ್ಲಸ್ ಎಫ್ ಆಫ್ 1 ಬೈ 1 ಪ್ಲಸ್ 1 ಈಸ್ ಈಕ್ವಲ್ ಟು 2 ಇಂಟು 1. ದಟ್ ಈಸ್ ಐ ವಿಲ್ ಗೆಟ್ 2 ಟೈಮ್ಸ್ ಆಫ್ ಎಫ್ ಆಫ್ 2 plus f of 1 by 2 is equal to 2. So you can call this as equation 1. Similarly, let us give x is equal to minus 1 by 2 next. X equals minus 1 by 2 kotre given equation 2 times of f of minus 1 by 2 plus 1 here, that is 1 by 2. x ಗೆ ನಾನು ಇಲ್ಲಿ ಈ ವ್ಯಾಲ್ಯೂ ಕೊಡಬೇಕು ಮೈನಸ್ 1 ಬೈ 2 ಅಂತ. ಆವಾಗ 1 ಮೈನಸ್ 1 ಬೈ 2 ಅಂದರೆ ಪ್ಲಸ್ 1 ಬೈ 2 ಆಯಿತು ಪ್ಲಸ್ ಎಫ್ ಆಫ್ ನೋಡಿ ಇಲ್ಲೂ ಅಷ್ಟೇ 1 ಬೈ ಮೈನಸ್ ಆಫ್ ಪ್ಲಸ್ 1 ಅಂದರೆ 1 ಮೈನಸ್ ಆಫ್ ಆಗುತ್ತೆ 1 ಬೈ 2. 1 ಡಿವೈಡೆಡ್ ಬೈ 1 ಬೈ 2 ಅಂದರೆ ದಿಸ್ ಬಿಕಮ್ಸ್ ಎಫ್ ಆಫ್ 2 ಅಗೈನ್ ವಿಚ್ ಈಸ್ ಈಕ್ವಲ್ ಟು 2 ಇಂಟು ಮೈನಸ್ 1 ಬೈ 2 ಈಸ್ ಮೈನಸ್ 1 ಆಯಿತು. ನೌ ಯು ಕ್ಯಾನ್ ಕಾಲ್ ದಿಸ್ ಆಸ್ ಈಕ್ವೇಷನ್ 2 ಅಂತ ಕಾಲ್ ಮಾಡೋಣ. ಈಗ ಮೊದಲನೇ ಈಕ್ವೇಷನ್ ಅಬ್ಸರ್ವ್ ಮಾಡಿದ್ರೆ ನಾವು ಇಲ್ಲಿ ಎಫ್ ಆಫ್ 2 ಇದೆ, ಇಲ್ಲಿ 2 ಟೈಮ್ಸ್ ಆಫ್ ಎಫ್ ಆಫ್ 2 ಇದೆ, ಇಲ್ಲಿ ಎಫ್ ಆಫ್ 1 ಬೈ 2 ಇದೆ, ಇಲ್ಲಿ 2 ಟೈಮ್ಸ್ ಆಫ್ ಎಫ್ ಆಫ್ 1 ಬೈ 2 ಇದೆ. ಇದನ್ನು ಎಲಿಮಿನೇಟ್ ಮಾಡಬೇಕು ಅಂದರೆ ನಾನು ಈಕ್ವೇಷನ್ 1 ಅನ್ನು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಟೈಮ್ಸ್ ಆಫ್ ಎಫ್ ಆಫ್ 1 ಬೈ 2 ಆಗುತ್ತೆ. 2 ಟೈಮ್ಸ್ ಆಫ್ ಎಫ್ ಆಫ್ 1 ಬೈ 2 ಮೈನಸ್ 2 ಟೈಮ್ಸ್ ಆಫ್ ಎಫ್ ಆಫ್ 1 ಬೈ 2 ಆದರೆ ಎಫ್ ಆಫ್ 1 ಬೈ 2 ಎಲಿಮಿನೇಟ್ ಆಗಿ ಎಫ್ ಆಫ್ 2 ಉಳಿಯುತ್ತೆ. ಅದಕ್ಕೆ 1 ಇಂಟು 2 ಮೈನಸ್ ಈಕ್ವೇಷನ್ 2, ಈಕ್ವೇಷನ್ 1 ಇಂಟು 2 ಮೈನಸ್ ಈಕ್ವೇಷನ್ 2. ನೋಡಿ ಏನಾಯಿತು ಅಂತ. ಈಕ್ವೇಷನ್ 1 ಅನ್ನು 2 ಇಂದ ಮಲ್ಟಿಪ್ಲೈ ಮಾಡೋಣ. ದಟ್ ಈಸ್ 4 ಟೈಮ್ಸ್ ಆಫ್ ಎಫ್ ಆಫ್ 2 ಪ್ಲಸ್ 2 ಟೈಮ್ಸ್ ಆಫ್ ಎಫ್ ಆಫ್ 1 ಬೈ 2 ಮೈನಸ್ ಸಬ್ಟ್ರಾಕ್ಟ್ ಮಾಡಬೇಕು ಯಾವುದನ್ನ ಈಕ್ವೇಷನ್ 2ನ, ದಟ್ ಈಸ್ 2 ಟೈಮ್ಸ್ ಆಫ್ ಎಫ್ ಆಫ್ 1 ಬೈ 2. ಇಲ್ಲಿ ಪ್ಲಸ್ ಇದೆ, ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಮೈನಸ್ ಆಫ್ ಎಫ್ ಆಫ್ 2 ಆಗುತ್ತೆ. ರೈಟ್ ಹ್ಯಾಂಡ್ ಸೈಡಲ್ಲಿ ಆ ಕಡೆ ನೋಡಿ ಮೈನಸ್ 2 ಇಂಟು 2 ಆಮೇಲೆ ಮೈನಸ್ ಆಫ್ ಮೈನಸ್ ಐ ವಿಲ್ ಗೆಟ್ ಪ್ಲಸ್ 1 ಹಿಯರ್. ಇಲ್ಲಿ ಮೈನಸ್ 1 ಇದೆ, ಸಬ್ಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ಪ್ಲಸ್ 1 ಆಯಿತು. ಸೊ ವಿ ಗೆಟ್ ಇಲ್ಲಿ 2 ಟೈಮ್ಸ್ ಆಫ್ ಎಫ್ ಆಫ್ 1 ಬೈ 2 ಇದು ಕ್ಯಾನ್ಸಲ್ ಆಯಿತು. 4ರಲ್ಲಿ 1 ಹೋದರೆ 4 ಟೈಮ್ಸ್ ಆಫ್ ಎಫ್ ಆಫ್ 2 ಮೈನಸ್ ಎಫ್ ಆಫ್ 2. ಓಕೆ, 2 ಟೈಮ್ಸ್ ಆಫ್ ಎಫ್ ಆಫ್ ಇಲ್ಲಿದೆ ನೋಡಿ 2 ಟೈಮ್ಸ್ ಆಫ್ ಎಫ್ ಆಫ್ 2, 4 ಟೈಮ್ಸ್ ಆಫ್ ಎಫ್ ಆಫ್ 2 ಮೈನಸ್ ಎಫ್ ಆಫ್ 2 ಈಸ್ 3 ಟೈಮ್ಸ್ ಆಫ್ ಎಫ್ ಆಫ್ 2 ಆಯಿತು ವಿಚ್ ಈಸ್ ಈಕ್ವಲ್ ಟು ಇಲ್ಲಿ ನಮಗೆ ಏನಿತ್ತು ಆ್ಯಕ್ಚುಲಿ ಮೈನಸ್ ಇಲ್ಲಿ 1 ಕೊಟ್ಟಿದ್ದಲ್ಲ, ಸಾರಿ ದಿಸ್ ಈಸ್ ಪ್ಲಸ್ 2 ಆ್ಯಕ್ಚುಲಿ ಇಲ್ಲಿ 2 ಇತ್ತು. ಹಾಗಾಗಿ 1 ಈಕ್ವೇಷನ್ 1 ಇಂಟು 2 ಅಂದರೆ 4 ಆಯ್ತು ಇಲ್ಲಿ. ಆಮೇಲೆ ಇಲ್ಲಿ ಮೈನಸ್ 1 ಇದೆ, ಐ ಆಮ್ ಸಬ್ಟ್ರಾಕ್ಟಿಂಗ್ ದಿಸ್. ಇಲ್ಲಿ ನಾನು ಕಳೆದಾಗ ಈಕ್ವೇಷನನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ 4 ಮೈನಸ್ 1 ಇದ್ದಿದ್ದು ಪ್ಲಸ್ 1 ಆಗುತ್ತದು. ಸೊ ಅಲ್ಲಿಗೆ 5 ಆಯ್ತು ಈ ಕಡೆ. 2 ಇಂಟು 2 ಪ್ಲಸ್ 1, 4 ಪ್ಲಸ್ 1 5, ಅಲ್ಲಿಗೆ ಎಫ್ ಆಫ್ 2 ಈಸ್ ಈಕ್ವಲ್ ಟು 5 by 3 ಆಯಿತು. ಸೊ ಯು ಕ್ಯಾನ್ ಲುಕ್ ಅಟ್ ದ ಆಪ್ಷನ್ ವಿಚ್ ಈಸ್ ಇನ್ 3, ಆಪ್ಷನ್ 3ನಲ್ಲಿದೆ ನೋಡಿ 5 by 3 ಅಂತ. ಸೊ ಇದು ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಹೇಗೆ ಸಾಲ್ವ್ ಮಾಡ್ತೀವೋ
ಅದೇ ಥರ ಇದನ್ನು ಸಾಲ್ವ್ ಮಾಡ್ಕೋಬೇಕು. Again, one more question on sets. Sets A and B have 3 and 6 elements respectively. What can be the minimum number of elements in A union B? Minimum ಎಷ್ಟಿರುತ್ತೆ ಅಂತ. ಈಗ ಸೆಟ್ ಎ ನಲ್ಲಿ ನಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಈಸ್ ಈಕ್ವಲ್ ಟು 3, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಈಸ್ ಈಕ್ವಲ್ ಟು 6 ಆಗಿದ್ರೆ ಎನ್ ಆಫ್ ಎ ಯೂನಿಯನ್ ಬಿ ಮಾಡಿದಾಗ ಎಷ್ಟು ಅಂತ. ಸೊ ಇದಕ್ಕೆ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳೋಣ. ಮಿನಿಮಮ್ number of elements in A union B is given by number of elements in A plus number of elements in B minus minimum number of elements in minimum of n of A. ಹಿಂಗೆ ತಗೋಣ, minimum of n of A, n of B. ಅಂದರೆ ಇದರಲ್ಲಿ ಯಾವುದು ಮಿನಿಮಮ್ ಇದೆಯೋ ಅದನ್ನು ಸಬ್ಟ್ರಾಕ್ಟ್ ಮಾಡಬೇಕು ಅಂತ. ಅಂದರೆ ನೋಡಿ, ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಈಸ್ 3, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ 6 ಮೈನಸ್ ಮಿನಿಮಮ್ ಆಫ್ 3, 6. ಅಂದರೆ ಇದರಲ್ಲಿ ಯಾವುದು ಕಡಿಮೆ ಇದೆಯೋ ಅದನ್ನು ತಗೋಬೇಕು. ಅಲ್ಲಿಗೆ ದಿಸ್ ಈಸ್ ನಥಿಂಗ್ ಬಟ್ 3 + 6 - 3 ವಿಚ್ ಈಸ್ ಈಕ್ವಲ್ ಟು 6. ಅಲ್ಲಿಗೆ ಎ ನಲ್ಲಿ 3 ಎಲಿಮೆಂಟು, ಬಿ ನಲ್ಲಿ 6 ಎಲಿಮೆಂಟ್ ಇದೆ. ಅಂದರೆ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ವಿಲ್ ಬಿ 6, ಮ್ಯಾಕ್ಸಿಮಮ್ ವಿಲ್ ಬಿ 9. ಇಫ್ ದೇ ಆರ್ ಡಿಸ್ಜಾಯಿಂಟ್ ಸೆಟ್ಸ್, ಬೇರೆ ಬೇರೆ ಆಗಿದ್ರೆ ಎಲಿಮೆಂಟ್ಸು, ಆವಾಗ ಮ್ಯಾಕ್ಸಿಮಮ್ ವಿಲ್ ಬಿ 9 ಆಗ್ತಿತ್ತು. ಆವಾಗ ಈ ಮಿನಿಮಮ್ ಅನ್ನೋದನ್ನು ಕಳೆಯೋದು ಬೇಕಾಗಿಲ್ಲ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಆಗಿಬಿಡುತ್ತೆ ಇಫ್ ದೇ ಆರ್ ಡಿಸ್ಜಾಯಿಂಟ್ ಸೆಟ್ಸ್. ಸೊ ಆ ಕಾನ್ಸೆಪ್ಟು ನಿಮಗೆ ಗೊತ್ತಿದೆ. ದಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ವೆನ್ ಎ ಇಂಟರ್ಸೆಕ್ಷನ್ ಬಿ ಈಸ್ an empty set, ಅಂದರೆ ಡಿಸ್ಜಾಯಿಂಟ್ ಸೆಟ್ಸ್ ಆಗಿದ್ದಾಗ. ಇಲ್ಲಿ ನಮ್ಗೆ ಕೇಳಿರೋದು ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಅಲ್ಲ, ಮಿನಿಮಮ್ಮು. ಇದು 6 ಆಯಿತು. ಇನ್ನೊಂದು ಕ್ವಶನ್ನು ಫಂಕ್ಷನ್ಸ್ ಮೇಲಿದೆ. ಈಗ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಬೈ ಎಕ್ಸ್ ಮೈನಸ್ 1. ದೆನ್ ಎಫ್ ಕಾಂಪೋಸಿಷನ್ ಎಕ್ಸೆಟ್ರಾ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ 17 ಟೈಮ್ಸ್ ಅಂತ ಇದೆ. 17 ಸಲ ಎಫ್ ಆಫ್ ಎಕ್ಸ್ ಮಾಡಬೇಕು. ಆಪ್ಷನ್ ಎ ಎಕ್ಸು, ಆಪ್ಷನ್ ಬಿ ನಲ್ಲಿ ಎಕ್ಸ್ ಬೈ ಎಕ್ಸ್ ಮೈನಸ್ 1 ಹೋಲ್ ಟು ದಿ ಪವರ್ ಆಫ್ 17, ನೆಕ್ಸ್ಟ್ ಆಪ್ಷನ್ 17 ಎಕ್ಸ್ ಬೈ ಎಕ್ಸ್ ಮೈನಸ್ 1 ಆ್ಯಂಡ್ ಲಾಸ್ಟ್ ಆಪ್ಷನ್ನು ಎಕ್ಸ್ ಬೈ ಎಕ್ಸ್ ಮೈನಸ್ 1 ಅಂತ ಇದೆ. ಈಗ ಫಸ್ಟ್ ನಾವೇನು ಮಾಡೋಣ ಅಂದರೆ ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಅಂತ ಚೆಕ್ ಮಾಡೋಣ. 17 ಟೈಮ್ಸ್ ಮಾಡಬೇಕು ಈ ಥರ ನಾವು. ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಬೈ ಡೆಫಿನೇಷನ್. ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು, ಈಗ ಎಫ್ ಆಫ್ ಎಕ್ಸ್ ಅಂದರೆ ಏನು, ಇಲ್ಲಿದೆ ನೋಡಿ, x by x minus 1, that is f of x by x minus 1 ಈ ಥರ ಇದೆ. ಈಗ ನಾನೇನು ಮಾಡಬೇಕು, ಅಲ್ಲಿಗೆ ಎಫ್ ಆಫ್ ಎಕ್ಸು ಅಂದರೆ ಎಕ್ಸ್ ಬೈ ಎಕ್ಸ್ ಮೈನಸ್ 1, ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಬೈ ಎಕ್ಸ್ ಮೈನಸ್ 1 ಅಂದರೆ ಈ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಬೈ ಎಕ್ಸ್ ಮೈನಸ್ 1 ಹಾಕಬೇಕು. ಲೆಟ್ ಮಿ ರಿಪೀಟ್, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಯು ಶುಡ್ ಅಬ್ಸರ್ವ್ ಕೇರ್ಫುಲಿ. ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಮೀನ್ಸ್ ಎಫ್ ಆಫ್ ಎಕ್ಸ್. ಈಗ ಎಫ್ ಆಫ್ ಎಕ್ಸ್ ಡೆಫಿನೇಷನ್ ನೋಡಿ, ಎಫ್ ಆಫ್ ಎಕ್ಸ್ ಡೆಫಿನೇಷನ್ ಏನು, ಎಕ್ಸ್ ಬೈ ಎಕ್ಸ್ ಮೈನಸ್ 1. ಈ ಎಕ್ಸ್ ಪ್ಲೇಸಲ್ಲಿ ಏನಿದೆ, ಎಫ್ ಆಫ್ ಎಕ್ಸ್ ಇದೆ. ಹಾಗಾದರೆ ನಾನಿಲ್ಲಿ ಎಫ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಮೈನಸ್ 1 ಅಂತ ಬರೀಬೇಕು. ಎಕ್ಸ್ ಪ್ಲೇಸಲ್ಲಿ ಎಫ್ ಆಫ್ ಎಕ್ಸನ್ನು ಗಿವನ್ ಫಂಕ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ, ಎಕ್ಸ್ ಪ್ಲೇಸಲ್ಲಿ ಎಫ್ ಆಫ್ ಪ್ಲೇಸಲ್ಲಿ ಎಫ್ ಆಫ್ ಎಕ್ಸ್ ಹಾಕಿದ್ದೀನಿ. ಈಗ ಎಫ್ ಆಫ್ ಎಕ್ಸ್ ಅಂದರೆ ಏನು, ಎಕ್ಸ್ ಬೈ ಎಕ್ಸ್ ಮೈನಸ್ 1, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ಬೈ ಎಕ್ಸ್ ಮೈನಸ್ 1 ಇನ್ ದ ನ್ಯೂಮರೇಟರ್, in the denominator also x by x minus 1 minus 1 ಆಗುತ್ತೆ. ಈಗ ಎಲ್ ಸಿ ಎಮ್ ತಗೊಳ್ಳೋಣ. ಎಲ್ ಸಿ ಎಮ್ ತಗೊಂಡ್ರೆ ನ್ಯೂಮರೇಟರ್ಲಿ ಆ್ಯಸ್ ಇಟ್ ಈಸ್ ಎಕ್ಸ್ ಬೈ ಎಕ್ಸ್ ಮೈನಸ್ 1 ಇದೆ. ಡಿನಾಮಿನೇಟರ್ ನೋಡಿ ಎಕ್ಸ್ ಮೈನಸ್ ಆಫ್ ಮೈನಸ್ ಎಕ್ಸ್ ಆಮೇಲೆ ಪ್ಲಸ್ 1 ಬೈ ಎಕ್ಸ್ ಮೈನಸ್ 1. ಸೊ ಈಗ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಆಯಿತು. ಎಕ್ಸ್ ಬೈ 1 ಅಂದರೆ ಯು ವಿಲ್ ಗೆಟ್ ಎಕ್ಸ್ ಹಿಯರ್. ಅಲ್ಲಿಗೆ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಅಂತ ಆಯಿತು. ಸೊ ಇಟ್ ಈಸ್ ಅನ್ ಐಡೆಂಟಿಟಿ ಫಂಕ್ಷನ್. ಎಫ್ಗೆ ಎಫ್ ಎ ಯೂನಿವರ್ಸ್ ಅಂತ ಆಯಿತು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ಸೊ ಹಾಗಾದರೆ 3 ಸಲ ನಾನು ತೊಗೊಂಡ್ರೆ ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂತ ನಾನೇನಾದ್ರು ತೊಗೊಳಕ್ಕೆ ಹೋದರೆ ದಟ್ ಈಸ್ ನಥಿಂಗ್ ಬಟ್ ಎಫ್ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಅಲ್ಲಿಗೆ ದಟ್ ಈಸ್ ಎಫ್ ಕಾಂಪೋಸಿಷನ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಆಲ್ರೆಡಿ ವಿ ಹ್ಯಾವ್ ಸೀನ್ ದಟ್ ಈಸ್
ಎಕ್ಸ್, ದಟ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಬೈ ಎಕ್ಸ್ ಮೈನಸ್ ಒನ್. ಅಲ್ಲಿಗೆ ಆಡ್ ನಂಬರ್ ಆಫ್ ಟೈಮ್ಸ್ ಬರ್ತಾ ಇದೆ ಅಂದರೆ ಎಕ್ಸ್ ಬೈ, ನೋಡಿ 3 ಸಲ ತೊಗೊಂಡಾಗ ಎಕ್ಸ್ ಬೈ ಎಕ್ಸ್ ಮೈನಸ್ ಒನ್ನೇ ಬಂತು, 2 ಸಲ ತೊಗೊಂಡಾಗ ನಮಗೆ ಎಕ್ಸೇ ಬರ್ತಾ ಇದೆ. ಹಾಗಾಗಿ ಎಕ್ಸ್ ಬೈ ಎಕ್ಸ್ ಮೈನಸ್ ಒನ್ ಇಸ್ ದ ರೈಟ್ ಚಾಯ್ಸ್ ವಿಚ್ ಈಸ್ ಇನ್ ಆಪ್ಷನ್ 4 ಹಿಯರ್. ಎಫ್ ಕಾಂಪೊಸಿಷನ್ ಎಫ್ ಆಫ್ ಎಫ್ ಐಡೆಂಟಿಟಿ ಫಂಕ್ಷನ್ ಅಂದ ತಕ್ಷಣ ಹೀಗೂ ಹೇಳ್ಬೋದು ನಾವು. ಅನದರ್ ವೇ ಆಫ್ ಇಂಟರ್ಪ್ರಿಟಿಂಗ್ ದಿಸ್ ಈಸ್ ಎಫ್ ಕಾಂಪೊಸಿಷನ್ ಎಫ್ ಆಫ್ ಕಾಂಪೊಸಿಷನ್ ಎಫ್ 16 ಟೈಮ್ಸ್ ಈವನ್ ನಂಬರ್ ಆಫ್ ಟೈಮ್ಸ್ ಬಂದರೆ ದಟ್ ಈಸ್ ಎಕ್ಸ್ ಓನ್ಲಿ. ಎಫ್ ಕಾಂಪೊಸಿಷನ್ ಒಂದು ಟರ್ಮ್ ಆ್ಯಡ್ ಅಂದರೆ ಇನ್ನೊಂದ್ಸಲಿ ಬಂದಾಗ 17ನೇ ಟೈಮು ಎಫ್ ಕಾಂಪೊಸಿಷನ್ ಎಫ್ ಕಾಂಪೊಸಿಷನ್ ಆಫ್ ಎಕ್ಸ್ 17 ಟೈಮ್ಸ್ ಮಾಡು ಅಂದರೆ ಅಲ್ಲಿಗೆ ಏನಾಗುತ್ತೆ ಎಫ್ ಆಫ್ ಎಕ್ಸ್ ಬಂದ್ಬಿಡುತ್ತೆ. ದಟ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ವಿಚ್ ಈಸ್ ನಥಿಂಗ್ ಬಟ್ ಗಿವನ್ ಫಂಕ್ಷನ್ ವಿಚ್ ಈಸ್ ಎಕ್ಸ್ ಬೈ ಎಕ್ಸ್ ಮೈನಸ್ ಒನ್ ಅಂತ ಆಗುತ್ತೆ. So here is next question. F from R to R defined by f of x is equal to x square by 1 plus x square. Then f is 1 1, f is on to, range of f is equal to closed interval 0 to 1 and f is bijective ಅಂತ ಕೇಳಿದೆ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸೆಟ್ ಆಫ್ ರಿಯಲ್ ನಂಬರ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್ ಇದೆ. ಅಲ್ಲಿಗೆ ಇದೇನಾದರೂ ಬೈಜೆಕ್ಟಿವ್ ಆಗಬೇಕು ಅಂದರೆ ಎಲ್ಲ ಎಲಿಮೆಂಟ್ಸ್ ಆಫ್ ಆರುಗೆ ಪ್ರೀ ಇಮೇಜ್ ಇರಬೇಕು, ಎಲ್ಲ ಎಲಿಮೆಂಟ್ಸ್ ಆಫ್ ಆರು ಒಂದಕ್ಕೆ ಮ್ಯಾಪ್ ಆಗಿರಬೇಕು. ಸೊ ನಾವೇನು ಮಾಡ್ತೀವಿ ಇಲ್ಲಿಂದರೆ ಐ ವಿಲ್ ಟೇಕ್ ಎಫ್ ಆಫ್ ಎಕ್ಸ್ ಹಿಯರ್ ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಅಂತ ಇದೆ. ದಟ್ ಈಸ್ ನಥಿಂಗ್ ಬಟ್ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಅಂತ ಬರ್ಕೋಣ. ಎಕ್ಸ್ ಸ್ಕ್ವಯರ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ವಿಚ್ ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಆಯಿತು. ಈಗ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ 1 ಅಂದರೆ ಈಗ ನೋಡಿ ಇದೊಂದು ಗ್ರೂಪ್ ಮಾಡ್ಕೊತೀನಿ. ಈಗ 1 ಮೈನಸ್ 1 0 ಆಗಿ ಎಕ್ಸ್ ಸ್ಕ್ವಯರೇ ಉಳಿದಿತ್ತು. ಡಿನಾಮಿನೇಟ್ರಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವಯರು. ಈಗ ಈ ಬ್ರಾಕೆಟ್ ಹಾಕಿರೋ ಟರ್ಮ್ನ 1 ಪ್ಲಸ್ ಎಕ್ಸ್ ಸ್ಕ್ವಯರಿಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್. ಈಗ ನೋಡೋಣ ಇಲ್ಲಿ ಎಕ್ಸ್ ಸ್ಕ್ವಯರ್ ಅನ್ನೋದು ಆಲ್ವೇಸ್ ಪಾಸಿಟಿವ್. ನಮಗೆ ಗೊತ್ತಿರೋಂಗೆ ಎಕ್ಸ್ ಸ್ಕ್ವಯರ್ ಈಸ್ ಆಲ್ವೇಸ್ ಪಾಸಿಟಿವ್ ಆರ್ ಇಟ್ ಈಸ್ ಈಕ್ವಲ್ ಟು 0. ವೆನ್ ಎಕ್ಸ್ ಈಕ್ವಲ್ 0 ಇಟ್ ಈಸ್ 0. ಫಾರ್ ಆಲ್ ವ್ಯಾಲ್ಯೂಸ್ ದಿಸ್ ಈಸ್ ಪಾಸಿಟಿವ್. ಹಾಗಾದರೆ ಅದಕ್ಕೆ 1 ಸೇರಿಸಿದ್ರೆ ದಟ್ ಇಂಪ್ಲೈಸ್ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಈಸ್ ಆಲ್ಸೋ ಪಾಸಿಟಿವ್. ವೆನ್ ಎಕ್ಸ್ ಈಕ್ವಲ್ 0 ಇಟ್ ಈಸ್ 1. ವೆನ್ ಎಕ್ಸ್ ಈಕ್ವಲ್ 0 ದಿಸ್ ಡಿನಾಮಿನೇಟರ್ ಬಿಕಮ್ಸ್ 1. 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 1 ಆಗುತ್ತೆ. ಆವಾಗ ಎಫ್ ಆಫ್ ಎಕ್ಸ್ ಏನಾಗುತ್ತೆ ನೋಡಿ 1 ಆಗುತ್ತೆ. ಇದು 1 ಮೈನಸ್ 1 ಎಫ್ ಆಫ್ 1 ಮೈನಸ್ 1 0 ಆಗುತ್ತೆ. ಎಕ್ಸ್ ಸ್ಕ್ವಯರ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ದಿಸ್ ಈಸ್ ಆಲ್ವೇಸ್ ಟ್ರೂ ಬಿಕಾಸ್ ಸ್ಕ್ವಯರ್ ಆಫ್ ಎ ರಿಯಲ್ ನಂಬರ್ ಈಸ್ ಆಲ್ವೇಸ್ 0. ಆಮೇಲೆ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಅಂದರೆ ದಿಸ್ ಈಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ 0 ಬಿಕಾಸ್ ಎಕ್ಸ್ 0 ಆದರೆ ಇದು 1 ಆಯಿತು. ಇನ್ನೆಲ್ಲ ವ್ಯಾಲ್ಯೂಸಿಗೂ 0ಗಿಂತ ಜಾಸ್ತಿ ಆಗುತ್ತೆ. ಆದ್ದರಿಂದ ಎಕ್ಸಿಗೆ 0 ಕೊಟ್ಟಾಗ ಈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಅನ್ನೋದು ಏನಾಯಿತು 1 ಆಯಿತು. ಹಾಗಾದರೆ 1 ಪ್ಲಸ್ ಎಕ್ಸ್ ಸ್ಕ್ವಯರ್ 1 ಆದರೆ 1 ಮೈನಸ್ 1 0 ಆಯಿತು. ಎಫ್ ಆಫ್ ಎಕ್ಸ್ 0 ಆಯಿತು. ಕೊನೆಗೆ ಆ್ಯಸ್ ಎಕ್ಸ್ ಅಪ್ರೋಚಸ್ ಟು ಇನ್ಫಿನಿಟಿ ದೆನ್ 1 over 1 plus x square approaches to 0. ಹಾಗಾಗಿ ಅವಾಗ ಏನಾಯಿತು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಆಗುತ್ತೆ. ಏಕೆಂದರೆ ನೋಡಿ ಇಲ್ಲಿದೆ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ 0 ಆದರೆ ನಮಗೆ ಇಲ್ಲಿ ಉಳಿಯೋದು 1. ಹಾಗಾದರೆ ರೇಂಜ್ ಏನಾಯಿತು ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ನೋಡಿದಾಗ ಎಫ್ ಆಫ್ ಎಕ್ಸ್ 0 ಅಥವಾ 1. ಸೊ ಬಿಟ್ವೀನ್ 0 to 1 ಅಲ್ಲಿಗೆ 0 to 1 ಇದೆ ಅಂತ ಆಗ್ತಿದ್ದಾಗೆ ಅದು ಆನ್ ಟು ಆಗಲಿಲ್ಲ, ಬೈಜೆಕ್ಟಿವ್ ಆಗಲಿಲ್ಲ, ಆಯಿತಾ. ಆಮೇಲೆ 1 1 ಆಗತ್ತೆ ಇಲ್ಲ ಅಂತ ನಾನು ಚೆಕ್ ಮಾಡೋಕ್ಕೆ ಮುಂಚೆನೇ ನನಗೆ ಇಲ್ಲಿ ರೇಂಜ್ ಈಸ್ ಈಕ್ವಲ್ ಟು 0 1 ಬಂದ್ಬಿಡ್ತು. ರೇಂಜ್ ಆಫ್ ದ ಫಂಕ್ಷನ್ ಈಸ್ ಕ್ಲೋಸ್ಡ್ ಇಂಟರ್ವಲ್ 0 to 1. ಯು ಕ್ಯಾನ್ ಕನ್ಕ್ಲೂಡ್ ವಿತ್ ದಿಸ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನು. n of u, that is number of elements in universal set is 20, number of elements in A is 12, number of elements in B is 9 and number of elements in A intersection B is equal to 4, where u is the universal set. A and B are subsets of u. Then n of A union B whole complement, that is number of elements in the complement of A union B. ಅಂದರೆ ಯು ಮೈನಸ್ ಎನ್ ಆಫ್ ಎ ಯೂನಿಯನ್ ಬಿನಲ್ಲಿ ಎಷ್ಟು ಎಲಿಮೆಂಟ್ ಇರುತ್ತೆ ಅಂತ ಪ್ರಶ್ನೆ ಇರೋದು. ಸೊ ಇಲ್ಲಿ ನಾವು ಕೊಟ್ಟಿರೋ ಫ್ಯಾಕ್ಟನ್ನು ಉಪಯೋಗಿಸ್ಕೊಳ್ಳೋಣ. ಫಸ್ಟು ನಾನು
ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ನಮ್ಗೆ ಗೊತ್ತಿಲ್ಲ, ಅದನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೋತೀನಿ. ದಟ್ ಈಸ್ ಗಿವನ್ ಬೈ ದ ಫಾರ್ಮುಲಾ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ದಟ್ ಈಸ್ ಈಕ್ವಲ್ ಟು ಎನ್ ಆಫ್ ಎ ನೋಡಿ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಇಟ್ ಈಸ್ 12 ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಈಸ್ 9 ಮೈನಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಈಸ್ 4. ಅಲ್ಲಿಗೆ ನಮಗೆ 8 ಪ್ಲಸ್ 9 12ರಲ್ಲಿ 4 ಹೋದರೆ 8 ಆಯಿತು, 8 ಪ್ಲಸ್ 9 17 ಆಯಿತು. ಈಗ ನನಗೆ ಬೇಕಾಗಿರೋದು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ವಿಚ್ ಇಸ್ ಗಿವನ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಯು ಮೈನಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ವಿಚ್ ಈಸ್ ಈಕ್ವಲ್ ಟು ಎನ್ ಆಫ್ ಯು ಅಂದರೆ 20 ಇಟ್ ಈಸ್ ಗಿವನ್ ಮೈನಸ್ ನಾವು ಇದು ಫೈಂಡ್ ಔಟ್ ಮಾಡಿದ್ದೀವಿ 17. ಅಲ್ಲಿಗೆ ಆನ್ಸರು ನಮಗೆ 3. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಈಸ್ 3 ಅಂತ ಬರುತ್ತೆ ನೋಡಿ. ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ನಾವು ಇನ್ನೂ 10 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಆನ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಥ್ಯಾಂಕ್ ಯು.